ಒನ್ಸ್ ಅಗೇನ್ ಇವತ್ತಿನ ಬುಲ್ಬುಲ್ ಹಕ್ಕಿಯ ಗೂಡನ್ನು ಮತ್ತೊಮ್ಮೆ ನೋಡೋಣ. ಬನ್ನಿ, ಶಬ್ದ ಮಾಡಬೇಡಿ. ನಿನ್ನೆಗೂ ಇವತ್ತಿಗೆ 24 ಗಂಟೆಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿರಬಹುದು. ನೋಡಿ, ಬುಲ್ಬುಲ್ ಮರಿ ಹಕ್ಕಿ ನನ್ನನ್ನು ಸ್ಪಷ್ಟವಾಗಿ ನೋಡ್ತಾ ಇದೆ. ನಿನ್ನೆ ತನಕ ತಾಯಿ ಕೂಗನ್ನು ಮಾತ್ರ ಪ್ರತಿಕ್ರಿಯಿಸಿತ್ತು, ನನ್ನನ್ನು ಗಮನಿಸ್ತಿರ್ಲಿಲ್ಲ. ಈಗ ಅದಕ್ಕೆ ನನ್ನ ಗಮನ ಗೊತ್ತಾಗ್ತಾ ಇದೆ. ಆ ಕಡೆ ಜಲಮರಿ ಯಾವಾಗಲೂ ನಿತ್ಯ ಅದು ಗಂಡಕ್ಕಿ ಇರ್ಬೋದೇನೋ. ಇದು ಸೂಕ್ಷ್ಮವಾಗಿದ್ದಾಗಿದ್ದರಿಂದ ಈ ಕಡೆ ಇದೆ. ಇದ್ರೂ ಬರ್ತಾ ಇದೆ ಪಾಪ. ನಾಳೆ ಬೆಳಿಗ್ಗೆ ಈ ಸಮಯಕ್ಕೆ ಸುಮಾರು 24 ಗಂಟೆನಲ್ಲಿ ಇನ್ನೆಷ್ಟು ಬೆಳವಣಿಗೆ ಆಗುತ್ತೆ ಗೊತ್ತಿಲ್ಲ. ನಾಳೆ ಬಹುಶಃ ನನ್ನ ಆಗಮನಕ್ಕೆ ಪ್ರತಿರೋಧ ಕೂಡ ತೋರಿಸ್ಬೋದು. ನೀನು ಯಾಕೆ ಬಂದಿ ಇಲ್ಲಿ ಅಂತ. ತಾಯಿ ತಂದೆ ಎಲ್ಲ ದೂರದಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಕರಿಬೋದು ನಾಳೆ. ನೋಡಿ, ಬುಲ್ಬುಲ್ ಚಿಕ್ಕಳ್ಳಾರ ನಮ್ಮ ವಾಕಿಂಗ್ ಟ್ರ್ಯಾಕಿನ ಹೊಸ ಅತಿಥಿಗಳು. ಇನ್ನು ಈ ಹಕ್ಕಿಗಳು ಹಾರಿ ಸಂಗಾತಿಗಳನ್ನು ಹುಡುಕಿ ಇನ್ನೆಲ್ಲೋ ಗೂಡು ಕಟ್ಟಿ ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ತಮ್ಮ ವಂಶೋದ್ಧಾರವನ್ನು ಮಾಡುವಂಥದ್ದು ಪ್ರಕೃತಿ ನಿಯಮ. ಇದು ದೇವರು ಸೃಷ್ಟಿಸಿದ ಜಗತ್ತಿನ ನಿಯಮ ಅಲ್ವೇ?